ಹಲೋ ಫ್ರೆಂಡ್ಸ್, ಫಸ್ಟಿಗೆ ನೀವು ಗೂಗಲ್ ಫಾರ್ಮ್ ಫಿಲ್ ಮಾಡಿರ್ತೀರಲ್ಲ, ಅದಾದಮೇಲೆ ಏನು ಮಾಡಬೇಕಂದ್ರೆ ನಿಮಗೆ ಕಂಪ್ನಿ ಕಡೆಯಿಂದ ಈ ಥರ ಮೇಲ್ ಕಳಿಸಿರ್ತಾರೆ. ಫಸ್ಟ್ ಈ ಮೇಲ್ ಮೇಲೆ ಕ್ಲಿಕ್ ಮಾಡಿ. ಈ ಥರ ಬಂದಿರುತ್ತೆ. ಏನು ಮಾಡಬೇಕಂದ್ರೆ ಫಸ್ಟ್ ಆಕ್ಸೆಪ್ಟ್ ಇನ್ವಿಟೇಷನ್ ಮೇಲೆ ಕ್ಲಿಕ್ ಮಾಡಿ. ರೀಡೈರೆಕ್ಟ್ ಆಗಿ ನಿಮ್ಗೆ ಏನಂದರೆ ಪ್ಲೇಸ್ಟೋರ್ಗೆ ಹೋಗುತ್ತೆ. ಪ್ಲೇಸ್ಟೋರ್ಗೆ ಹೋಯಿತು. ಆಮೇಲೆ ಇದನ್ನೇನು ಮಾಡಿ, ಇನ್ಸ್ಟಾಲ್ ಮಾಡಿ. ಈಗ ಆ್ಯಪ್ ಇನ್ಸ್ಟಾಲ್ ಆಯಿತು. ಆ್ಯಪ್ನೇ ಓಪನ್ ಮಾಡಿ. ಅದಾದಮೇಲೆ ಫಸ್ಟ್ ಆಫ್ ಆಲ್ ಏನು ಮಾಡ್ತಾರೆ ಅಂದರೆ ಡೈರೆಕ್ಟಾಗಿ ಇಮೇಲ್ ಮತ್ತು ಪಾಸ್ವರ್ಡ್ ಹಾಕ್ತಾರೆ. ಆ್ಯಕ್ಚುಲಿ ನಮ್ಮ ಹತ್ರ ಅಕೌಂಟೇ ಇಲ್ಲ. ಫಸ್ಟ್ ಏನು ಮಾಡಬೇಕು, ನಾವು ಅಕೌಂಟ್ ಕ್ರಿಯೇಷನ್ ಮಾಡಬೇಕು. ಅದಕ್ಕೋಸ್ಕರ ಸೈನ್ ಅಪ್ ಮಾಡಬೇಕು. ಇಲ್ಲಿ ನೀವು ಫಾರ್ಮಲ್ಲಿ ಏನು ಫಿಲ್ ಮಾಡಿರ್ತೀರಾ, ಮೇಲು ಅದನ್ನೇ ಹಾಕಿಲ್ಲ, ಆಯಿತಾ. ಪಾಸ್ವರ್ಡಿಗೆ ಇಲ್ಲಿ ಇದಿದೆ, ಕಂಟೆಂಟ್ ಇಲ್ಲಿ ಯಾವ ಥರ ಮಾಡಬೇಕಂತ ಹೇಳಿ. ನಾನು ಫಾರ್ ಎಕ್ಸಾಂಪಲ್ ಈ ಥರ ಇಡ್ತೀನಿ, ಎಸ್ ಕ್ಯಾಪಿಟಲ್, ಪಾಸ್ವರ್ಡು ಮತ್ತು ಕನ್ಫರ್ಮ್ ಪಾಸ್ವರ್ಡು ಸೇಮ್ ಇರಬೇಕು. ಅದಾದಮೇಲೆ ನೇಮ್ ಕೊಡಿ ನಿಮ್ಮದಲ್ಲಿ. ಕಂಟ್ರಿ ಬಂದುಬಿಟ್ಟು ಇಂಡಿಯಾ ಅಂತ ಚೂಸ್ ಮಾಡಿ ಇಲ್ಲಿ. ಅದಾದಮೇಲೆ ಮೊಬೈಲ್ ನಂಬರ್, ನೀವು ಗೂಗಲ್ ಫಾರ್ಮಲ್ಲಿ ಯಾವ್ದು ಮೊಬೈಲ್ ನಂಬರ್ ಮಾಡಿರ್ತೀರಲ್ಲ ಅಲ್ಲಿ ಅದೇ ನಂಬರ್ ಹಾಕಿಲ್ಲಿ. ಇಲ್ಲಿ ಜೆಂಡರ್ ಮೇಲ್ ಚೂಸ್ ಮಾಡಿ. ಅದಾದಮೇಲೆ ಡೇಟ್ ಆಫ್ ಬರ್ತ್, ಎಥಿನಿಸಿಟಿ ಅಂದರೆ ಏಷ್ಯನ್ ಅಂತ ಚೂಸ್ ಮಾಡಿ. ಅದಾದಮೇಲೆ ಎಜುಕೇಷನ್, ಇಲ್ಲಿ ನಿಮ್ಮದು ಏನು ಎಜುಕೇಷನ್ ಕಂಪ್ಲೀಟ್ ಆಗ ಅದನ್ನು ಹಾಕಿ. SLC ಆಗಿಲ್ಲ ಅಂದರೆ ಲೆಸ್ ದೆನ್ ಹೈಸ್ಕೂಲ್ ಅಂತ ಹಾಕಿ. ಒಂದು ವೇಳೆ ಹೈಸ್ಕೂಲ್ ಅಥವಾ ಸೆಕೆಂಡ್ PUC ಆಗಿದ್ದರೆ ಇದನ್ನು ಚೂಸ್ ಮಾಡಿ, ಹೈಸ್ಕೂಲ್ ಮತ್ತು ಈಕ್ವಲೆಂಟ್ ಅಂತೇಳಿ. ಒಂದು ವೇಳೆ ನಿಮ್ಮದು ಡಿಗ್ರಿ ಆಗಿದ್ದರೆ ಆ ಥರ ಆಗಿದ್ದರೆ, ಏನಾದರೂ ಮಾಸ್ಟರ್ಸ್ ಆಗಿದ್ದರೆ ಅದನ್ನು ಚೂಸ್ ಮಾಡ್ಕೊಳ್ಳಿ. ನಂದು ಬ್ಯಾಚುಲರ್ ಆಫ್ ಡಿಗ್ರಿ ಆಗಿದೆ, ನಾನು ಅದಕ್ಕೋಸ್ಕರ ಡಿಗ್ರಿ ಅಂತ ಚೂಸ್ ಮಾಡ್ತೀನಿ. ಅದಾದಮೇಲೆ ಫಸ್ಟ್ ಇದು ಮೇನ್ ನಮಗೆ ಲ್ಯಾಂಗ್ವೇಜ್ ಅಬಿಲಿಟಿ. ಇದನ್ನು ನೋಡಿ, ಆ್ಯಡ್ ಲ್ಯಾಂಗ್ವೇಜ್ ಮೇಲೆ ಕ್ಲಿಕ್ ಮಾಡಿ. ಇದು ನಿಮಗೆ ಯಾವ ಲ್ಯಾಂಗ್ವೇಜಲ್ಲಿ ಈಗ ನಿಮಗೆ ಪ್ರಾಜೆಕ್ಟ್ ಬೇಕು, ಈಗ ಕನ್ನಡದಲ್ಲಿ ಬೇಕು. ಕನ್ನಡದಲ್ಲಿ ನೀವು ಫಾರ್ಮ್ ಫಿಲ್ ಮಾಡಿರ್ತಾರೆ, ಕನ್ನಡ ಬೇಕಂತೇಳಿ ಕನ್ನಡನೇ ಚೂಸ್ ಮಾಡಿ. ಅದಾದಮೇಲೆ ಲೆವೆಲ್ ನೇಟಿವ್ ಅಥವಾ ನಿಮ್ಮದು ಅದು ಕನ್ನಡ ಯಾವ ಲೆವೆಲಲ್ಲಿ ಇದೆ ನಿಮ್ಮದು. ನನಗೆ ನೇಟಿವ್, ನನ್ನ ಪ್ರಾಪರ್, ಅದಕ್ಕೋಸ್ಕರ ನೇಟಿವ್ ಚೂಸ್ ಮಾಡ್ತಿದ್ದೀನಿ. ಕಂಟ್ರಿ ಬಂದುಬಿಟ್ಟು ಇಂಡಿಯಾ, ರೀಸನ್ ಬಂದುಬಿಟ್ಟು ಕರ್ನಾಟಕ. ಆ್ಯಡ್ ಸ್ಕಿಲ್ ಸೆಟ್ಟಲ್ಲಿ ಏನು ಮಾಡಿ ಅಂದರೆ ನಮಗೆ ಈ ಥರ ವೈಟ್ ಕಲರಲ್ಲಿದೆ ಬ್ಯಾಕ್ಗ್ರೌಂಡ್. ಈಗ ನೋಡಿ, ಚೂಸ್ ಮಾಡಿದ ಮೇಲೆ ಯಾವ ಥರ ಆಗುತ್ತೆ ಅಂದರೆ 3 ಚೂಸ್ ಮಾಡಿ ನೀವು. ಈ ಥರ ಕಲರ್ ಬರಬೇಕು. ಇದು ನಮಗೆ ಚೂಸ್ ಮಾಡಿದ್ದೀವಿ, ಆ್ಯಡ್ ಮಾಡಿದ್ದೀವಿ. ಅದಾದಮೇಲೆ ಏನು ಮಾಡಿ, ನೆಕ್ಸ್ಟ್ ಅಗ್ರಿ ಇದ್ರ ಮೇಲೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಸೈನ್ ಅಪ್ ಮಾಡಿ. ಈಗ ನಮಗೆ ಅಕೌಂಟ್ ಕ್ರಿಯೇಷನ್ ಆಯಿತು, ಆಯಿತಾ. ನಾವು ಏನೇನು ಜಿಮೇಲ್ ಯೂಸ್ ಮಾಡಿರ್ತೀವೋ ಅದನ್ನೇ ಹಾಕಿಲಿ. ಲಾಗಿನ್ ಕೊಡಿ. ನಮಗೆ ಈ ಥರ ಲಾಗಿನ್ ಆಯಿತು. ನಮಗೆ ಪ್ರಾಜೆಕ್ಟು ಕನ್ನಡದಲ್ಲಿ ಬೇಕಿತ್ತು, ಕನ್ನಡ ತೋರಿಸ್ತಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ನಮಗೆ ಜಾಬ್ ಡೀಟೇಲ್ಸ್ ಎಲ್ಲ ತೋರಿಸುತ್ತೆ. ರಿಮೈನಿಂಗ್ ಟೈಮ್ ಇದೆ ಅಲ್ಲ, 4 ಡೇಸಲ್ಲಿ ಇದನ್ನು ಕಂಪ್ಲೀಟ್ ಮಾಡಬೇಕು. ಇಲ್ಲಾಂದರೆ ಏನಾಗುತ್ತೆ, 2 ಆಗಿ ಡಿಲೀಟ್ ಆಗುತ್ತೆ ಆಟೋಮೆಟಿಕ್. ಅದಾದಮೇಲೆ ಸ್ಟಾರ್ಟ್ ಜಾಬ್ ಮೇಲೆ ಕ್ಲಿಕ್ ಮಾಡಿ.
ಅದಾದಮೇಲೆ ನಮಗೆ ಕನ್ಸೆಂಟ್ ಅಂತ ಈ ಥರ ಒಂದು ಓಪನ್ ಆಗುತ್ತೆ ಫಾರ್ಮ್. ಅದಾದಮೇಲೆ ಏನು ಮಾಡಿ ಅಂದರೆ ಇಲ್ಲಿ ನಿಮ್ಮದು ಫುಲ್ ನೇಮ್ ಹಾಕಿ. ಮತ್ತು ಆ್ಯಡ್ ಸೈನ್ ಮೇಲೆ ಡಿಜಿಟಲ್ ಸೈನ್ ಒಂಥರ ಡ್ರಾ ಮಾಡಿ ಇಲ್ಲಿ ನಿಮ್ಮದು. ಆಯಿತಾ? ಅದಾದಮೇಲೆ ನೆಕ್ಸ್ಟ್ ಕೊಡಿ. ಅದಾದಮೇಲೆ ನಿಮ್ಮದು ಮೇಲ್ ಏನು ಚೂಸ್ ಮಾಡಿರ್ತೀರಲ್ಲ ಅದೇ ಮೇಲ್ ಹಾಕಿ ಇಲ್ಲಿ. ಗೆಟ್ ಜಾಬ್ ಮೇಲೆ ಕ್ಲಿಕ್ ಮಾಡಿ. ಇದೆಲ್ಲ ಫಿಲ್ ಆದಮೇಲೆ ಇದಾದ ಮೇಲೆ ನಮಗೆ ಟಾಸ್ಕ್ ಗೈಡ್ಲೈನ್ಸ್ ಅಂತ ಈ ಥರ ಬರುತ್ತೆ. ಒಂದು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಈ ಥರ ಕೊಡ್ತು. ಇದೇನು ಆಪ್ಷನಲ್, ನೀವೇನು ಆ ಥರ ಇದ್ರ ಮೇಲೆ ಇದು ಮಾಡ್ಕೋಬೇಡಿ. ಯಾಕಂದರೆ ಮೇನ್ ಏನಂದರೆ ನೀವು ಎಲ್ಲಿ ನಾಯ್ಸ್ ಬ್ಯಾಕ್ಗ್ರೌಂಡ್ ಇರಬಾರ್ದು, ಮತ್ತೇನೆಂದರೆ ಕನ್ನಡ ಪ್ರೊನೌನ್ಸಿಯೇಷನ್ ನಿಮಗೆ ಕ್ಲಿಯರಾಗಿರಬೇಕು. ಅವೆರಡು ಮೇನ್ ಪಾಯಿಂಟ್ ಇದ್ರೆ ರೆಕಾರ್ಡಿಂಗ್ ಮಾಡಬೇಕಂದ್ರೆ. ಸ್ಟಾರ್ಟ್ ಮಾಡಿ. ಸ್ಟಾರ್ಟ್ ಟಾಸ್ಕ್. ನಮಗೆ ಇಲ್ಲಿಂದ ಈಗ ವರ್ಕ್ ಸ್ಟಾರ್ಟ್ ಆಗುತ್ತೆ. ಏನು ಈ ಥರ ಒಂದು ಸ್ಕ್ರಿಪ್ಟ್ 1 ಇದು ಅಂದರೆ ನಮಗೆ ಟೋಟಲ್ ಸ್ಕ್ರಿಪ್ಟ್ಸು 220 ಇರುತ್ತೆ. ಇಷ್ಟು ಕಂಪ್ಲೀಟ್ ಆದಮೇಲೆ ನೀವು ಸಬ್ಮಿಟ್ ಮಾಡಬೇಕು. ಫಸ್ಟ್ ಫಾರ್ ಎಕ್ಸಾಂಪಲ್ ನಿಮ್ಗೆ ತೋರಿಸ್ತೀನಿ. ಈ ಒಂದು ಸ್ಕ್ರಿಪ್ಟ್ ಇದೆ, ಅದನ್ನೇನು ಮಾಡಬೇಕಂದ್ರೆ ನಾವು ಆ್ಯಸ್ ಇಟ್ ಈಸ್ ಆಗಿ ಪ್ರೊನೌನ್ಸಿಯೇಷನ್ ಕ್ಲಿಯರ್ ಆಗಿದ್ದು ಏನು ಮಾಡಬೇಕು, ರೆಕಾರ್ಡ್ ಮಾಡಬೇಕು. ಈಗ ನೋಡಿ ತೋರಿಸ್ತೀನಿ. ದೇಶಗಳ ನಡುವೆ ಜರುಗುವ ಈ ಹಣ ಸಂದಾಯವನ್ನು ಅಂತಾರಾಷ್ಟ್ರೀಯ ಬಾಕಿ ಪಾವತಿ ಎನ್ನುತ್ತಾರೆ. ಇಷ್ಟೇ ಸಿಂಪಲಾಗಿ ಈ ಥರ ರೆಕಾರ್ಡ್ ಮಾಡೋದು. ಆಯಿತಾ? ನಿಮಗೆ ಡಿಲೇಟ್ ಅಂದರೆ ಡಿಲೇಟ್ ಮಾಡ್ಬೋದು, ಮತ್ತು ಕೇಳ್ಬೋದು, ನೀವು ರೆಕಾರ್ಡು ಮಾಡ್ಬೋದು. ಆ್ಯಕ್ಚುಲಿ ಆಮೇಲೆ ಮತ್ತು ನೆಕ್ಸ್ಟ್ ಸ್ಕ್ರಿಪ್ಟ್ ಈ ಥರ ಮೂವ್ ಮಾಡಿ. ನೆಕ್ಸ್ಟು ನಮಗೆ ಈ ಸ್ಕ್ರಿಪ್ಟ್ ಬಂತು. ಈ ಸ್ಕ್ರಿಪ್ಟ್ ಬಂದಿದೆಯಲ್ಲ, ಸೆಕೆಂಡ್ ಸ್ಕ್ರಿಪ್ಟ್ ಇದು. ಫಾರ್ ಎಕ್ಸಾಂಪಲ್ ನಾವೀಗ ರೆಕಾರ್ಡ್ ಮಾಡಿದ್ವಿ. ಆಧುನಿಕ ಜಗತ್ತಿಗೆ ಪೂರಕವಾಗಿರುವ ಆವೇ ಯಂತ್ರ ವಿಜ್ಞಾನದ ಆವಿಷ್ಕಾರವು ಹೌದು ಹಾಗೆಯೇ ಆಧುನೀಕರಣ ಸಂಕೇತವಾಗಿದೆ. ಫಾರ್ ಎಕ್ಸಾಂಪಲ್ ನಿಮಗೆ ಇದನ್ನು ಡಿಲೇಟ್ ಮಾಡ್ಬೋದು, ಮತ್ತು ರೆಕಾರ್ಡ್ ಮಾಡ್ಬೋದು, ಆ ಥರ. ಮತ್ತು ಆಮೇಲೆ ನೆಕ್ಸ್ಟ್ ಸ್ಕ್ರಿಪ್ಟ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡೋದು. ಅದೆಲ್ಲ 220 ಸ್ಕ್ರಿಪ್ಟ್ ಆದಮೇಲೆ ಸಬ್ಮಿಟ್ ಅಂತ ಆಪ್ಷನ್ ಬರುತ್ತೆ, ಅದನ್ನು ಸಬ್ಮಿಟ್ ಮಾಡಬೇಕು. ಅದಾದಮೇಲೆ ಸಬ್ಮಿಟ್ ಆದಮೇಲೆ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಕಂಪ್ನಿ ಕಡೆಯಿಂದ. ಮತ್ತೆ ಅದಾದಮೇಲೆ ಏನಂದರೆ ಇಲ್ಲಿದೆ, ನೀವು ಫಾರ್ ಎಕ್ಸಾಂಪಲ್ ನೀವೇನೋ ನಂಗೆ ಇಲ್ಲಿಗೆ ಸಾಕು ಕೆಲಸ, ಮತ್ತು ನಾನು ಆಮೇಲೆ ಮಾಡ್ತೀನಿ ಅಂತ ಅಂದರೆ ಸೇವ್ ಅಂತ ಆಪ್ಷನ್ ಇದೆ ಇಲ್ಲಿ. ಸೇವ್ ಕ್ಲೋಸ್ ಈ ಥರ ನಿಮಗೆ ರೀಡೈರೆಕ್ಟ್ ಆಗುತ್ತೆ ಇಲ್ಲಿ. ಅದಾದಮೇಲೆ ಮತ್ತೆ ನೀವು ವರ್ಕ್ ಸ್ಟಾರ್ಟ್ ಮಾಡಬೇಕಿದ್ರೆ ರೆಸ್ಯೂಮ್ ಅಂತ ಕ್ಲಿಕ್ ಮಾಡಿ. ಆ್ಯಸ್ ಇಟ್ ಈಸ್ ಎಲ್ಲಿಗೆ ನೀವು ಸ್ಕ್ರಿಪ್ಟು ಎಂಡ್ ಮಾಡಿರ್ತೀರಲ್ಲ ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ, ನೀವು ಮಾಡ್ಬೋದು.